ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. ಹಾಸನ ಜಿಲ್ಲೆಯ ಕೌಶಿಕ್ ಗ್ರಾಮದ ಅಂತರ್ಜಲ ಕೈಗಾರಿಕಾ ತ್ಯಾಜ್ಯದಿಂದ ಕಲುಷಿತವಾಗಿದ್ದರೆ ಕೇಂದ್ರದಿಂದ ತಂಡ ಕಳಿಸಿ ಮತ್ತೊಮ್ಮೆ ಪರಿಶೀಲನೆ ನಡೆಸಿ ನ್ಯೂನತೆ ಇದ್ದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಸದನಕ್ಕೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಸೂರಜ್ ರೇವಣ್ಣ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಖಂಡ್ರೆ, ಕೌಶಿಕ್ ಗ್ರಾಮಸ್ಥರಿಂದ ಕೊಳವೆ ಬಾವಿಗಳಿಗೆ ಕೈಗಾರಿಕಾ ತ್ಯಾಜ್ಯ ಬಿಡುತ್ತಿರುವ ಬಗ್ಗೆ ದೂರುಗಳು ಬಂದಿಲ್ಲ. ಕೌಶಿಕ್ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ KIADB ಕೈಗಾರಿಕಾ ಪ್ರದೇಶದಲ್ಲಿ ಕೆಲವು ಕೈಗಾರಿಕೆಗಳು ಮಂಡಳಿಗಳಿಂದ ಸಮ್ಮತಿ ಪತ್ರ ಪಡೆದು ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಸನ ಪ್ರಾದೇಶಿಕ ಅಧಿಕಾರಿಗಳು ಗ್ರಾಮದ ಸುತ್ತಮುತ್ತಲಿನ ಕೊಳವೆ ಬಾವಿಗಳಿಂದ ನೀರಿನ ಮಾದರಿ ಸಂಗ್ರಹಿಸಿ ವಿಶ್ಲೇಷಣೆ ಮಾಡಲಾಗಿದ್ದು, ವರದಿ ಪ್ರಕಾರ ಕೊಳವೆ ಬಾವಿಗಳ ನೀರು ಕಲುಷಿತವಾಗಿರುವುದಿಲ್ಲ ಮತ್ತು ಕುಡಿಯುವ ನೀರಿನ ಗುಣಮಟ್ಟಕ್ಕೆ ಅನುಮೋದಿಸಿದ ಮಿತಿಯೊಳಗೆ ಇದೆ ಅಂತ ತಿಳಿಸಿದ್ರು. ಪರಿವೀಕ್ಷಣೆ ಆಗಿದೆ. ಹಿಂದೆ ನಮ್ಮ ಅಧಿಕಾರಿಗಳು ಹೋಗಿ ಪರಿವೀಕ್ಷಣೆ ಮಾಡಿದ ನಂತರ ಏನೇನು ನ್ಯೂನತೆಗಳಿದ್ದಾವೆ ಅದೆಲ್ಲವನ್ನು ಆ ಕೈಗಾರಿಕೆಗಳು ಸರಿಪಡಿಸಿದ್ದಾರೆ. ಈಗ ಮತ್ತೆ ಅಲ್ಲಿನ ನೀರಿನ ಮಾದರಿಗಳನ್ನು ನಮ್ಮ ಲ್ಯಾಬ್ರೋಟರಿಯಲ್ಲಿ ಅಲ್ಲಿ ಪರಿವೀಕ್ಷಣೆ ಮಾಡಿದ್ದಾರೆ. ಇವತ್ತೇನು ನಮ್ಮ ನಿಯಮ ಇದೆ, ನಿಯಮಾನುಸಾರ ವಿಶ್ಲೇಷಣಾ ವರದಿ ಪ್ರಕಾರ ಬೋರ್ವೆಲ್ ನೀರಿನ ಗುಣಮಟ್ಟವು ಡ್ರಿಂಕಿಂಗ್ ವಾಟರ್ ಸ್ಟ್ಯಾಂಡರ್ಡ್ಸ್ ಅನುಮತಿಸುವ ಮಿತಿಯೊಳಗೆ ಇರುವುದು ಕಂಡು ಬಂದಿದೆ. ಹೀಗಾಗಿ ಎಲ್ಲವೂ ಸರಿಪಡಿಸಲಾಗಿದೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ವಿಧಾನ ಪರಿಷತ್ನಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಹೆಚ್ಚುತ್ತಿರುವ ಆನೆ ದಾಳಿಗಳ ಹಿನ್ನೆಲೆ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಅಂತ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದಾರೆ. ಇನ್ನು ಈ ಕುರಿತು ವಿಧಾನ ಪರಿಷತ್ನ ಶೂನ್ಯ ವೇಳೆಯಲ್ಲಿ ಸುಜಾ ಕುಶಲಪ್ಪ ಅವರು ವಿಷಯ ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈ ಕುರಿತು ವಿವರಣೆ ನೀಡಿದರು. 2025-26ನೇ ಸಾಲಿನಲ್ಲಿ ಆನೆ ಮಾನವ ಸಂಘರ್ಷ ತಡೆಯಲು ಮಡಿಕೇರಿ ಅರಣ್ಯ ವಿಭಾಗದಲ್ಲಿ 7 ಕಿಲೋಮೀಟರ್ ಹಾಗೂ ನಾಗರಹೊಳೆ ಅರಣ್ಯ ವಿಭಾಗದಲ್ಲಿ 20 ಕಿಲೋಮೀಟರ್ ರೈಲು ಹಳ್ಳಿಯ ಮಾದರಿಯ ತಡೆಗೋಡೆ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ. ಇತ್ತೀಚೆಗೆ ಕಾಡಂಚಿನ ಪ್ರದೇಶಗಳಲ್ಲಿ ನಡೆದ ದುರ್ಘಟನೆಗಳನ್ನು ಉಲ್ಲೇಖಿಸಿದ ಸಚಿವರು ಫೆಬ್ರವರಿ 28ರಂದು 17 ವರ್ಷದ ಬಾಲಕಿ ಹಾಗೂ ಮಾರ್ಚ್ 9ರಂದು ಕಾಡಿನೊಳಗೆ ವಾಸಿಸುತ್ತಿದ್ದ 55 ವರ್ಷದ ಬುಡಕಟ್ಟು ಮಹಿಳೆ ಆನೆ ದಾಳಿಯಿಂದ ಮೃತಪಟ್ಟಿರುವುದು ದುಃಖದ ಸಂಗತಿ ಅಂತ ತಿಳಿಸಿದ್ದಾರೆ. ಸಭಾಪತಿಗಳೇ, ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಪ್ರಾಣಿಗಳ ಸಂಖ್ಯೆಯಲ್ಲಿನೂ ಜಾಸ್ತಿ ಆಗ್ತಾ ಇದೆ, ನಗರೀಕರಣನೂ ಜಾಸ್ತಿ ಆಗ್ತಾ ಇದೆ. ಈ ಎರಡೂ ಪ್ರಕರಣಗಳಲ್ಲಿ 17 ವರ್ಷದ ಒಂದು ಮಗು ಆನೆ ತುಳಿತಕ್ಕೆ ಬಲಿಯಾಗಿದ್ದಂಥದ್ದು ಮತ್ತು ಒಬ್ಬ ಟ್ರೈಬಲ್ ವುಮನ್ 9 ಮಾರ್ಚ್ 2026ಕ್ಕೆ ಆನೆ ತುಳಿತಕ್ಕೆ ಆಗಿದ್ದಂಥದ್ದು ಭಾಳ ಅತ್ಯಂತ ದುಃಖದ ಸಂಗತಿ ಆಗಿದೆ, ಅತ್ಯಂತ ನೋವಿನ ಸಂಗತಿ ಆಗಿದೆ. ಜೀವ ಅತ್ಯಮೂಲ್ಯವಾದಂಥದ್ದು. ಅತ್ಯಮೂಲ್ಯವಾದಂಥ ಜೀವಕ್ಕೆ ಯಾವುದೇ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅರಣ್ಯ ಇಲಾಖೆಯೂ ಇವತ್ತು ಮಾನವ ಜೀವ ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇವತ್ತು ಈ ಪ್ರಕರಣ ಏನಿದೆ, 17 ವರ್ಷದ ಮಗು ಆನೆ ತುಳಿತಕ್ಕೆ ಬಲಿಯಾಗಿದ್ದಂಥದ್ದು, ಇದು ಅರಣ್ಯದ ಅಂಚಿನಲ್ಲಿರುವಂಥ ಒಂದು ಮನೆ, ಭಾಳ ಐಸೋಲೇಟೆಡ್ ಮನೆಯಲ್ಲಿದೆ. 200-300 ಮೀಟರ್ ಪಕ್ಕದಲ್ಲೇ ಇದೆ. ಇವತ್ತು ತಂದೆ ತಾಯಿ ಮಗಳು ಕೂಡಿ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಭಾಳ ಸ್ಟೀಪ್ ಇದೆ. ಆ ಏರಿಯಾನು ಹೆಂಗಿದೆ ಅಂತ ಹೇಳಿದರೆ ಭಾಳ ಸರಳವಾಗಿಲ್ಲ, ಸಮತಟ್ಟಿಲ್ಲ ಅಲ್ಲಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮಗುಗೆ ಬಿಟ್ಟು ತನ್ನ ಪತ್ನಿಗೆ ಬಿಟ್ಟು ಬರೋಂಥ ಸಂದರ್ಭದಲ್ಲಿ ಒಂದು ಅರ್ಧ ತಾಸಲ್ಲೇ ಆನೆ ಬಂದು ತುಳಿತ ಆಗಿದೆ ಅಲ್ಲಿ. ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂದರೆ ಅರಣ್ಯದ ಒಳಗಡೆ ಇನ್ನೂ ಅರಣ್ಯವಾಸಿಗಳಿದ್ದಾರೆ, ಟ್ರೈಬಲ್ಸ್ ಇದ್ದಾರೆ. ಟ್ರೈಬಲ್ಸ್ ಇರುವಂಥ ಸಂದರ್ಭದಲ್ಲಿ ಆನೆ ಜೊತೆಯಲ್ಲೇ ಸಹಬಾಳ್ವೆ ಮಾಡುವಂಥದ್ದು ರೂಢಿಯಾಗಿರುವಂಥದ್ದು. ಅಲ್ಲಿ ಆ ಒಂದು 55 ವರ್ಷದ ಮಹಿಳೆ ಇವತ್ತು ಜಲಜಾಕ್ಷಿ ಅನ್ನುವಂಥವ್ರು ಮೃತಪಟ್ಟಿದ್ದಂಥದ್ದು. ಹೀಗಾಗಿ ಆನೆ ಕಾರ್ಯಪಡೆ ಏನಿದೆ, ಆನೆ ಕಾರ್ಯಪಡೆ ಇವತ್ತು ಅಲ್ಲಿ 2 ಕಾರ್ಯಪಡೆ ಕೆಲಸ ಮಾಡ್ತಾ ಇದ್ದಾವೆ. ಸತತವಾಗಿ ಆನೆ ಚಲನವಲನ ಬಗ್ಗೆ ನಿಗಾನೂ ಇಕ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪರ್ಮನೆಂಟ್ ಆಗಿ ಒಂದು ಕ್ಯಾಂಪ್ ಮಾಡಬೇಕು ಅನ್ನುವಂಥ ಒಂದು ಭಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರರ 30ನೇ ವರ್ಷದ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ನೆರವೇರಿದೆ. ಜಾತ್ರೆಯ ಅಂಗವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ಪಲ್ಲಕ್ಕಿ ಉತ್ಸವ ಜರುಗಿತು. ಭಜನೆ ಕೀರ್ತನೆಯೊಂದಿಗೆ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿ ಭಾವವನ್ನು ಸಮರ್ಪಿಸಿದರು. ಜಾತ್ರೆಯ ದಿನದಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ನೆರವೇರಿದರು. ರಥೋತ್ಸವ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು ಸಾವಿರಾರು ಭಕ್ತರು ಭಾಗವಹಿಸಿ ರಥಕ್ಕೆ ಉತ್ಪತ್ತಿ ಹೂವು ಸಮರ್ಪಿಸಿ ಶ್ರೀ ಶರಣಬಸವೇಶ್ವರರ ಆಶೀರ್ವಾದ ಪಡೆದರು. ಜಾತ್ರೆಯಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ಭಕ್ತರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು.
ಕುಮಾರ್ ಬಾದಲ್ಗಾವೆ ಸ್ವಲ್ಪ ಬರಣ ಹೋಗ್ಬೇಕು. ಗಂಡಿನ ಬಂದ್ರೆ ಹಾಡಿನ ತಾಯಿಯಿಂದ ಪಾಪ ಒಂದು ಗಂಡಿನ ಪದನೂ ಹಾಡಲ್ಲ, ಒಂದು ಅಂದ್ರೆ ಗಂಡಿನ ಫೋಟೋ. ಬೈದಾರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಪ್ರಭಾರ ವಹಿಸಿಕೊಂಡಂತಹ ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಪದೋನ್ನತಿ ಹೊಂದಿದ ಹಿನ್ನೆಲೆ ಸೋಮವಾರ ಡಾಕ್ಟರ್ ಸುರೇಶ್ ಜಿ ಅವರಿಗೆ ಬೀದರ್ ವಾರ್ತಾ ಇಲಾಖೆಯ ಸಿಬ್ಬಂದಿಗಳು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಸರ್ವ ಸಿಬ್ಬಂದಿಗಳು ಸೇರಿ ಡಾಕ್ಟರ್ ಸುರೇಶ್ ಅವರಿಗೆ ಪೆಟ್ಟ ತುಡಿಸಿ ಶಾಲು ಹೊದಿಸಿ ಹೂವಿನ ಮಾಲೆ ಹಾಕಿ ಸಿಹಿ ತಿನ್ನಿಸಿ ಹೊಸ ಜವಾಬ್ದಾರಿಯೊಂದಿಗೆ ಅವರ ವೃತ್ತಿ ಜೀವನ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ವಾರ್ತಾ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ನರೇಶ್ ಕುಮಾರ್, ಗ್ರಂಥಪಾಲಕ ತನ್ವೀರ್ ಇಕ್ಬಾಲ್, ಬೆರಳಚ್ಚುಗಾರ ವಿಶ್ವನಾಥ್ ಸೇಡಂಕರ್, ಸಿನಿ ಚಾಲಕ ವಿಜಯ್ ಕೃಷ್ಣ ಸೋಲಪುರ್, ಆಶೀಶ್ ಹಜಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬಿಕ್ಕಟ್ಟು ಶುರುವಾದ ಬೆನ್ನಲ್ಲೇ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರ ನೇರ ಪರಿಣಾಮ ಬೀದರ್ ಜಿಲ್ಲೆಯ ಹೋಟೆಲ್ ಉದ್ಯಮದ ಮೇಲೂ ಕೂಡ ಬೀರುತ್ತಿದೆ. ಕಳೆದ 3-4 ದಿನಗಳಿಂದ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ದಿಢೀರ್ ವ್ಯತ್ಯಯ ಕಾಣಿಸಿಕೊಂಡಿದ್ದು ಹೋಟೆಲ್ ಮಾಲೀಕರು ಇದೀಗ ಕಂಗಾಲಾಗಿದ್ದಾರೆ. ಹೋಟೆಲ್ ಉದ್ಯಮಿಗಳ ಆಕ್ರೋಶಕ್ಕೆ ಕಾರಣವಾಗಿರುವುದು ಸಿಲಿಂಡರ್ ದರ ನಿಗದಿತ ದರಕ್ಕಿಂತಲೂ ಹೆಚ್ಚುವರಿಯಾಗಿ 200 ರಿಂದ 300 ರೂಪಾಯಿಗಳನ್ನು ಏಜೆನ್ಸಿಗಳು ವಸೂಲಿ ಮಾಡುತ್ತಿವೆ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿಬರುತ್ತಿವೆ. ಯುದ್ಧ ನಡೀತಿದೆ, ಸ್ಟಾಕ್ ಇಲ್ಲ ಅನ್ನೋ ಒಂದೇ ಒಂದು ಸಬೂಬು ಹೇಳಿ ಹಗಲು ದರೋಡೆಗೆ ಇಳಿದಿದ್ದಾರೆ ಈ ಸಿಲಿಂಡರ್ ಮಾಫಿಯಾದವರು ಎನ್ನುವ ಅನುಮಾನ ಕೂಡ ಬೀದರ್ ಮೂಲೆಯಲ್ಲಿ ಆವರಿಸಿದೆ. ಎಫೆಕ್ಟ್ ಇದೆ ಸರ್, ಎಫೆಕ್ಟ್ ಆಗಿಲ್ಲ, ಎಫೆಕ್ಟ್ ಇದೆ. ಗ್ಯಾಸ್ ರೇಟ್ ಹೆಚ್ಚಾಗಿ, ಮೊದಲೇ ಬಿಸ್ನೆಸ್ ಇಲ್ಲ, ಆಮೇಲೆ ಗ್ಯಾಸ್ ರೇಟ್ ಎಲ್ಲ ಹೆಚ್ಚಾಗಿದೆ. 100% ಎಫೆಕ್ಟ್ ಇದೆ ರೀ. 200ರಿಂದ 300 ರೂಪಾಯಿ ಎಕ್ಸ್ಟ್ರಾ ಆಗಿದೆ ಸರ್, ಎಕ್ಸ್ಟ್ರಾ ಆಗಿದೆ. ಪ್ರಾಬ್ಲಮ್ ಇದೆ ಸರ್, ಪ್ರಾಬ್ಲಮ್ ಆಯ್ತದೆ, ಸಡನ್ ಆಯ್ತು ಪ್ರಾಬ್ಲಮ್ ಆಯ್ತದೆ, 100% ಆಯ್ತದೆ. ಇನ್ನಾಲೆ ಏನು ಆಕ್ಷನ್ ತಗೊಂಡಿಲ್ಲ, ಹೆಚ್ಚಿಗೆ ಮಾಡಬೇಕು, ಹೆಚ್ಚಿಗೆ ಆಗಬೇಕು. ಇನ್ನ ಏನಿಲ್ಲ ಅಂತ ಏನು ತಗೊಂಡು ಆಕ್ಷನ್ ಇಲ್ಲ. ಈಗ ಅವರೇ ಬಿಟ್ಟಿಂದ ಸರ್ಕಾರ ನಾವು ಹೇಳಕ್ ಬರುತ್ತೆ, ಅವ್ರಿಗೆ ಬಿಟ್ಟಿಂದ. ಈಗ ಮಾರ್ಕೆಟ್ ಮೊದಲೇನಿಲ್ಲ, ರೇಟ್ ಅತಿ ಹೆಚ್ಚಾಗಿದೆ. ಈಗ 200-300 ರೂಪಾಯಿ ಹೆಚ್ಚಾಗಿದೆ. ಡೈಲಿ ಎಕ್ಸ್ಟ್ರಾ ಆಯ್ತಿರ್ತದೆ, ಜಾಸ್ತಿ ಆಯ್ತದೆ. ಮುಂದೆ ಹೇಳಕ್ ಬರಲ್ಲ, ಜಾಸ್ತಿ ಆಯ್ತದೆ, 100% ಆಯ್ತದೆ. ಮುಂದೆ ನಮ್ಗೆ ಹೇಳ ಬರಲ್ಲ, ಆಯ್ತದೆ. ಹಿಂಗೆ ಕಂಟಿನ್ಯೂ ಯುದ್ಧ ಚಾಲಿತ್ತಂದ್ರೆ ವಾರ ಇತ್ತಂದ್ರೆ ಜಾಸ್ತಿ ಆಯ್ತದೆ. ಒಂದೆಡೆ ಹೋಟೆಲ್ ಉದ್ಯಮಿಗಳು ಪರದಾಡುತ್ತಿದ್ದರೆ ಇತ್ತ ಜಿಲ್ಲಾಧಿಕಾರಿಗಳು ಮಾತ್ರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಿಲಿಂಡರ್ ಅಭಾವ ಇಲ್ಲ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಡಿಸಿ ಮೇಡಮ್ ಅವರು ಹೇಳೋದು ನಿಜವೋ ಅಥವಾ ಸಿಲಿಂಡರ್ ಸಿಗದೆ ಪರದಾಡುತ್ತಿರುವ ಹೋಟೆಲ್ ಮಾಲೀಕರು ಹೇಳೋದು ನಿಜವೋ? ಜಿಲ್ಲೆಯಲ್ಲಿ ಕಿಡಿಗೇಡಿಗಳು ಕೃತಕ ಅಭಾವ ಸೃಷ್ಟಿಸಿ ಹಣ ಮಾಡ್ತಿದ್ದಾರಾ ಎನ್ನುವ ಅನುಮಾನಗಳು ಕೂಡ ಈಗ ದಟ್ಟವಾಗಿವೆ. ಬಸವ ಕಲ್ಯಾಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆ ಕೇವಲ ಚರ್ಚೆಗೆ ಸೀಮಿತವಾಗಲಿಲ್ಲ. ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಪ್ರತಿ ಗ್ರಾಮದ ನೀರಿನ ಸ್ಥಿತಿಗತಿಯ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಅಧಿಕಾರಿಗಳು ಕೇವಲ ಕಾಗದದ ಮೇಲೆ ಕೆಲಸ ಮಾಡದೆ ಗ್ರೌಂಡ್ ರಿಯಾಲಿಟಿ ಅರಿಯಬೇಕು ಅಂತ ಎಸಿ ಅವರು ಖಡಕ್ ಸೂಚನೆ ನೀಡಿದರು. ಸೊ ಹಂಗಾಗ್ತದೆ, ಯಾಕಂದ್ರೆ ನೀವು ಅಲ್ಲಿ ಸ್ವಲ್ಪ ಅಗ್ರಿಕಲ್ಚರ್ ಮಾಡ್ತೀವಿ, ಓದು ಮಾಡೋದು ಅಲ್ಲಿ ಹೋಗಿ ಆಮೇಲೆ ಫೋನ್ ಎತ್ತಬೇಕು. ಯಾರೇ ಇರಲಿಲ್ಲ, ಫೋನ್ ನೀವು ಎತ್ತಲಾರದೆ ನಮಗೆ ಬರ್ತಾವ. ನಾವು ಫೋನ್ನಾಗೆ 50% ಸಮಸ್ಯೆ ಕ್ಲಿಯರ್ ಆಗ್ತದೆ. ಅವ್ರು ಸ್ವಲ್ಪ ನೀವು ಮಾತಾಡ್ಬಿಟ್ರೆ ನಾನೇ ಕ್ಲಿಯರ್ ಆಗ್ತದೆ. ಯಾರೇ ಆಗಲಿ ಅವ್ರು ಸಿಟ್ಲೆ ಮಾತಾಡ್ತಾರೆ, ನಾವು ಸಿಟ್ಲೆ ಮಾತಾಡ್ಬಾರ್ದು. ಅವ್ರದ್ದು ನಿಮ್ಗೆ ಪ್ರಚೋದನೆ ಕೊಡ್ತಾರ, ಅದನ್ನೇ ನೀವು ಅದನ್ನು ನಿಮ್ಗೆ ಟ್ರ್ಯಾಕ್ ಮಾಡ್ಬಿಡ್ತಾರ ಮಾತಿನಾಗ. ಸೊ ಹಂಗಾಗಿ ಸಮಸ್ಯೆ ಕ್ರಿಯೇಟ್ ಆಗ್ತದೆ, ಭಾಳ ಆಗ್ತದೆ. ಅದು ಸ್ವಲ್ಪ ನಿಮ್ಮ ಬರ್ಬಾರ್ದು ಮೀಟಿಂಗ್ ತೋರಿ, ಎಲ್ಲರೂ ಯಾರ್ದಾರು ಕರ್ಕೊಂಡು ಇದು ಮಾಡಿ ಸ್ವಲ್ಪ ಅವ್ರಿಗೆ ಟೇಕ್ ಮಾಡೋದು. ಮೇನ್ ಅಲ್ಲೇ ಸಮಸ್ಯೆ ಇರ್ತದೆ. ಇನ್ನು ಬೇಸಿಗೆ ಮುಗಿಯುವವರೆಗೂ ಕೂಡ ಯಾವುದೇ ಹಳ್ಳಿಯಿಂದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ದೂರುಗಳು ಕೇಳಿ ಬರಬಾರದು. ಒಂದು ವೇಳೆ ದೂರು ಬಂದಲ್ಲಿ ತಕ್ಷಣವೇ ಟ್ಯಾಂಕರ್ ಮೂಲಕ ಅಥವಾ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ವ್ಯವಸ್ಥೆ ಮಾಡಬೇಕು. ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಸಿ ಪ್ರಕಾಶ್ ಕುದ್ರಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಭಾರತದ ಪ್ರಸ್ತುತ ಸವಾಲುಗಳು, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಸಮಕಾಲೀನ ಪರಿಹಾರಗಳು ಎಂಬ ವಿಷಯದ ಕುರಿತು 2026ನೇ ಮಾರ್ಚ್ 14ರಂದು ಬೀದರ್ನ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ ಪ್ರತಾಪ್ ನಗರದಲ್ಲಿ ಮತ್ತು 2026ನೇ ಮಾರ್ಚ್ 15ರಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರ ಬೀದರ್ ಇಲ್ಲಿ 2 ದಿವಸ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಆಯೋಜಿಸಲಾಗಿದೆ ಅಂತ ಬೀದರ್ನ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ ಈಗ ರಾಜ್ಯದ ಪತ್ರಕರ್ತರ ಐತಿಹಾಸಿಕ ಸಮಾವೇಶಕ್ಕೆ ಸಾಕ್ಷಿಯಾಗಲು ಸಜ್ಜಾಗುತ್ತಿದೆ. ಹೌದು, ಬೀದರ್ನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನಕ್ಕೆ ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಅಧಿಕೃತವಾಗಿ ಆಹ್ವಾನವನ್ನು ನೀಡಲಾಯಿತು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ನಡೆದ ಈ ಭೇಟಿಯಲ್ಲಿ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರು ಮತ್ತು ಕೆಲವು ಸಚಿವರು ಸಾಥನ್ನು ನೀಡಿದ್ದಾರೆ. ಇವಾಗಿರುವ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.